ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ನೀವೆಲ್ಲ ನೋಡ್ತಿದ್ರೆ VMA ಕ್ರಿಯೇಟಿವ್. ನಾನು ನಿಮ್ಮ ವೇಣುಗೋಪಾಲ. ಇಂದು ನಾವು ಹೊನ್ನೆಮರಡು ಅಂತ ಒಂದು ಜಾಗ ಇದೆ, ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಈಗ ನಾವು ಹೊನ್ನೆಮರಡಲ್ಲಿ ಏನೇನು ಮಾಡಬೇಕು ಅಂತ ಪ್ರೊಸೀಜರ್ ಹೇಳ್ತಾರೆ, ಬನ್ನಿ. ಇಲ್ಲಿ ಈಗ ಇದೊಂದು ಕ್ಯಾಂಪ್ ಥರ ಇದೆ. ಇಲ್ಲಿ ಏನು ಅಂದರೆ, ಇಲ್ಲಿ ಯಾರ್ಯಾರು ಮೊದಲಿಗೆ ಬರ್ತಾರಲ್ಲ ಅವ್ರದ್ದೆಲ್ಲ ಸೈನು, ಅವ್ರ ಹೆಸರು ಮತ್ತು ಅವ್ರ ನಂಬರು ಮತ್ತು ಅವ್ರ ಅಡ್ರೆಸ್ಸನ್ನು ಇಸ್ಕೊಂತಾರೆ. ಏನಕ್ಕಂದರೆ ಇಲ್ಲಿ ಅವ್ರು ಬಂದವ್ರು ವಾಪಸ್ ಹೋಗ್ತಾರೆ, ಇಲ್ಲ ವಾಪಸ್ ಹೋಗಿಲ್ವಾ ಅನ್ನೋದನ್ನು ಒಂದು ಗ್ಯಾರಂಟಿಗಾಗಿ. ಮತ್ತು ಇಲ್ಲಿ ಪ್ರತಿ ವರ್ಷವೂ ಕ್ಯಾಂಪ್ಗಳು ನಡೆಯುತ್ತೆ. ಅಂದರೆ ಈಜಿಂದು ಹೇಳ್ಕೊಡೋದು ಮತ್ತು ಬೋಟ್ ಹೇಗೆ ಓಡಿಸೋದು ಹೇಳ್ಕೊಡೋದು, ಹಾಗೆ ಮತ್ತು ಇನ್ನೂ ಸ್ವಲ್ಪ ಹಲವಾರು ಥರದ ಚಟುವಟಿಕೆಗಳೆಲ್ಲ ಇರುತ್ತೆ. ಈಗ ನೀವು ನೋಡ್ದಂಗೆ ನಾನು ಮೊದಲಿಗೆ ಇಲ್ಲಿ ಏನು ದೋಣಿ ಹುಟ್ಟಕ್ಕೆ ನಾನು ಕಲ್ತ್ಕೊಂಬಂದೆ. ಈಗ ಈ ಜಾಗ ಏನಿದೆಯಲ್ಲ ನಿಮ್ಗೆ ತೋರಿಸ್ಬೇಕು ಅಂದರೆ, ಇಲ್ಲಿ ನೋಡಿ, ನೀವು ಏನು ನೋಡ್ತಾ ಇದ್ದೀರಿ ಎಲ್ಲ ಈ ಜಾಗ ತುಂಬ ಪ್ರಶಾಂತವಾಗಿದೆ. ಹಾಗೆ ಈ ಕಡೆ ಏನಿದೆಯಲ್ಲ, ಇಲ್ಲಿ ನೀವು ವಿಶ್ರಾಂತಿ ಮತ್ತು ಊಟ ಏನು ಮಾಡಿದಿರ ಮಾಡ್ಬೋದು. ಇಲ್ಲಿ ತುಂಬ ಶಾಂತವಾಗಿದೆ ಮತ್ತು ಯಾವುದೇ ಥರದ ಈ ಸಾರ್ವಜನಿಕ ಜಂಜಟಗಳಿರಲ್ಲ. ತುಂಬ ಕಾಮಾಗಿರೋ ಪ್ಲೇಸ್, ಒಂಥರ ಹಿಡನ್ ಪ್ಲೇಸ್ ಥರ ಕರ್ನಾಟಕದ್ದು. ಈ ಕಡೆ ಇಲ್ಲಿ ಊಟ ಮಾಡ್ಬೋದು, ನೀರು ಕುಡಿಬೋದು. ಅದು ನಿಮಗೆ ವಿಶ್ರಾಂತಿ ಮಾಡೋ ಜಾಗ ಇದು. ಇಲ್ಲಿ ಏನು ಜಾಗ ಇದೆಯಲ್ಲ, ಈ ಜಾಗವನ್ನು ಉಸ್ತುವಾರಿ ನೋಡ್ಕೊಳ್ಳೋದೆಲ್ಲ ಇಲ್ಲಿ ನಮ್ಮ ಅಂಕಲ್ ಇದ್ದಾರೆ. ಅಂಕಲ್ ಹೆಸರು ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಬರ್ಬೋದು ದಿನಕ್ಕೆ? ಪ್ರತಿ ಸತಿ ಎಷ್ಟು ಜನ ಬೇಕಾದ್ರೂ ಬರ್ಬೋದು, 12 ಜನರ ಮೇಲೆ ಇರಬೇಕು, ಆಯ್ತಾ? ಆದರೆ ಮೊದಲೇ ಇನ್ಫಾರ್ಮ್ ಮಾಡಿ ಬರಬೇಕು. 1 ತಿಂಗಳು ಮೊದಲೇ ಅಡ್ವಾನ್ಸ್ ಬುಕ್ ಮಾಡಿದ್ರೆ, ಅಂದರೆ ಇನ್ಫಾರ್ಮ್ ಮಾಡಿದ್ರೆ ಅವಾಗೆಲ್ಲ ಪೂರ್ತಿ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಪೂರ್ತಿ ಬಂದಾಗ 12 ಜನರ ಬ್ಯಾಚ್ಗಳಾಗಿ ಡಿವೈಡ್ ಮಾಡಿಬಿಡ್ತೀವಿ ನಾವು. ಎಷ್ಟೇ ಜನ ಬರಲಿ, 40 ಜನ ಬರಲಿ, 60 ಜನ ಬರಲಿ, 100 ಜನ ಬರಲಿ, 12 ಜನರ ಬ್ಯಾಚಾಗಿ ಡಿವೈಡ್ ಮಾಡ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದರೆ 40 ಜನರು ಮ್ಯಾಕ್ಸಿಮಮ್ ಬಂದಿದೆ. ಅದು ಬಿಟ್ಟಂಗೆ ದೊಡ್ಡ ದೊಡ್ಡ ಗ್ರೂಪ್ಗಳು ಬಂದಿವೆ, 100 ಜನ 150 ಜನ ಗ್ರೂಪ್ ಬಂದಿದೆ. ಆದರೆ ಅವನ್ನೆಲ್ಲ ಒಟ್ಟಿಗೆ ಇದು ಮಾಡಿ ಅವರು ಒಂದೇ ಶಾಲೆಯಿಂದ ಒಂದೇ ಕಾಲೇಜಿಂದ ಬಂದಿರ್ತಾರೆ. ಟೂರಿಸ್ಟ್ ಅಲ್ಲ, ಶಾಲೆಯ ಶೈಕ್ಷಣಿಕ ಪ್ರವಾಸ ಥರ ಬಂದಿರ್ತಾರೆ. ಅವ್ರಿಗೆ ಕಲೀಲಿಕ್ಕೆ ಇರುತ್ತೆ, ಇಲ್ಲಿ ಕಲಿಯೋ ವಿಚಾರಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡಿರ್ತೀವಿ. ಇಲ್ಲಿ ಆ ಸಂದರ್ಭದಲ್ಲಿ ಕಲಿಯೋ ಇದನ್ನು ಇದು ಮಾಡೋದ್ರಿಂದ ಜಾಸ್ತಿ ಇರೋದ್ರಿಂದ ಆ್ಯಕ್ಟಿವಿಟಿ ಕಡಿಮೆ ಇರುತ್ತೆ. ಹಂಗಾಗಿ ಆ ಸೇಫ್ಟಿಗೆ ಬೇಕಾಗಿರೋಂಥ ಜನ ಕರ್ಸ್ಕೊಂಡಿರ್ತೀವಿ, ಮಾಡ್ತೇವೆ. ಸೊ ಹಂಗಾಗಿ ಮತ್ತು ನಮ್ಮಲ್ಲಿ ಇಲ್ಲಿ ಇದು ಲರ್ನಿಂಗ್ ಥ್ರೂ ನೇಚರ್ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಇರೋದು. ಇಲ್ಲಿ ನೇಚರ್ ಮೂಲಕ ಕಲಿಕೆನ ಯಾರು ಇದು ಮಾಡೋದು ಅದನ್ನು ಪ್ರಮೋಟ್ ಮಾಡ್ತೀವಿ ನಾವು. ಬೇರೆ ಇದೆಲ್ಲ ಪೂರ್ತಿ ಟೂರಿಸ್ಟ್ ಸೆಂಟರ್ ಅಲ್ಲ, ಇದು ಲರ್ನಿಂಗ್ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಪೂರ್ತಿ ಯೂತ್ ಬರ್ತಾರೆ, ಮಕ್ಕಳು ಬರ್ತಾರೆ, ಡಿಸೇಬಲ್ಡ್ ಬರ್ತಾರೆ, ರನ್ಅವೇ ಹೋಮ್ಸ್ ಬರ್ತಾರೆ, ಮತ್ತು ಸ್ಲಮ್ಮಿಂದ ಬರ್ತಾರೆ ಹುಡುಗರು, ಮತ್ತು IAS IPS IFS IRS ಬರ್ತಾರೆ, ಟೀಚರ್ಸ್ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲ ಥರದ ಜನರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ. ಈ ಥರ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟಿಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಟೀಚ್ ಮಾಡ್ತೇವೆ. ಮಕ್ಕಳು ಬಂದಾಗ ನೇಚರ್ ಮೂಲಕ ಕಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದೇ ಟೀಚರ್ ಬಂದಾಗ ನೇಚರ್ ಮೂಲಕ ಕಲಿಸೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದೇ ಪ್ರೊಫೆಷನ್ ಥರ ಅವರಿಗೆ ಪ್ರೊಫೆಷನ್ ತಕ್ಕಾಗಿ. ಯೂತ್ ಬಂದಾಗ ಇದು ಲೀಡರ್ಶಿಪ್ಪು, ಕಮ್ಯುನಿಕೇಷನ್ ಇದ್ರ ಬಗ್ಗೆ ಮಾತಾಡ್ತೀವಿ. ಅದೇ ಪೂರ್ತಿ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಬಗ್ಗೆ ಮಾತಾಡ್ತೀವಿ. ಕೆಲವರಿಗೆ ಅದು ಡಿಪೆಂಡ್ಸ್ ಆನ್ ಅವ್ರು ಏನಕ್ಕೆ ಬರ್ತಾರೆ, ಏನು ಇದಾಗುತ್ತೆ ಅದು ಮೊದಲೇ ಅಡ್ವಾನ್ಸಾಗಿ ಹೇಳಿರ್ತಾರೆ. ಹೇಳಿದ್ದನ್ನು ನಾವು ಪೂರ್ತಿ ನಾವು ಇದು ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ನಮ್ಮ ಕಾರ್ಯಕ್ರಮಗಳಂದರೆ ಇಲ್ಲಿ ಆ್ಯಕ್ಟಿವಿಟಿ ಇದೆಯಲ್ಲ, ಬೋಟಿಂಗು, ಸ್ವಿಮ್ಮಿಂಗು, ಈ ಥರದ್ದೆಲ್ಲ ಅದನ್ನೆಲ್ಲ ಅದ್ರ ಪ್ರಕಾರ ರೂಪಿಸಿರ್ತೀವಿ. ಅದ್ರ ಮೂಲಕ ಅವರು ಅದು ಕಲಿತಾ ಹೋಗ್ತಾರೆ. ಇಲ್ಲಿ ಬಂದಾಗ ಅವರೇ ರಿಯಾಕ್ಟ್ ಮಾಡ್ತಾ ಬಿಟ್ಟರೆ ನಾವು ಹೇಳೋದಿಲ್ಲ, ಅದನ್ನು ನೀವು ಇಂಥ ಕಲ್ತ್ರಿ ಅಂತ ನಾವು ಹೇಳೋದಿಲ್ಲ, ಅವರಾಗೆ ನಾವು ಇಂಥ ಕಲ್ತ್ವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅದು ಇಲ್ಲಿ ಸ್ಪೆಷಾಲಿಟಿ. ಎಷ್ಟು ದಿನಕ್ಕೆ ಒಂದೊಂದ್ಸತಿ ನಡೆಯುತ್ತೆ? ಯಾವ ಬೇಕಾದ್ರೂ ಬಂದರೂ ನಡೆಯುತ್ತಾ? ಯಾವ ಬೇಕಾದ್ರೂ ನಡೆಯುತ್ತೆ, ಖಾಲಿ ಇರಬೇಕು ಆ ಟೈಮಲ್ಲಿ. ಓಕೆ. ಇಲ್ಲಿ ನೀವು ಇರ್ತಾ ಎಷ್ಟು ವರ್ಷ ಆಯಿತು? 38 ವರ್ಷ ಆಯಿತು. 38 ವರ್ಷದ ಹಿಂದೆ ಇಲ್ಲಿ ಜಾಗ, ಇಲ್ಲಿ 38 ವರ್ಷದಿಂದ ಸೊ ಅದೇ ಥರ ನಡ್ಕೊಂತ ಬರ್ತಿದೆಯಾ ಲರ್ನಿಂಗ್? ಸೊ ಅದಾದ್ಮೇಲಿಂದ ಇಲ್ಲಿ ಚಟುವಟಿಕೆಗಳು ಹಾಗೆ ನಡೀತಾ ಇದೆಯಲ್ಲ? 64 ನಂತರ ಅಲ್ಲ, 92ರಿಂದ ಸ್ಟಾರ್ಟ್ ಆಗಿದೆ ಚಟುವಟಿಕೆ. 92ರಿಂದ ಶುರುವಾಗಿದೆ. ಇಲ್ಲಿ ಕಲಿಯಕ್ಕೆ ಬಂದಿದ್ದವರಿಗೆ ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಾರಾ ಇಲ್ಲ ನಾವೇ ಮಾಡ್ಕೊಡ್ತೇವೆ? ಯಾಕಂದರೆ ಊಟ ಇದರಲ್ಲಿ ಯಾವುದೇ ಆ್ಯಕ್ಟಿವಿಟಿನಲ್ಲಿ ಆ್ಯಕ್ಟಿವಿಟಿ ಮಾಡ್ಬೇಕಂದ್ರೂ ಜೀವಕ್ಕೆ ಪೂರ್ತಿ ಬೇಕಾಗಿರೋಂಥ ಇದು ಕೆಲವು ಮುಖ್ಯ. ಅದರಲ್ಲಿ ಆಹಾರ ಇಲ್ಲದೆ ಸರಿಯಾಗಿ ಆ್ಯಕ್ಟಿವಿಟಿ ಸರಿಯಾಗಿ ಆಗಲ್ಲ. ಯಾಕೆಂದರೆ ಆಹಾರ ಸರಿಯಾಗಿಲ್ಲದೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರು ಇಡೀ ಪೂರ್ತಿ ಪ್ರೋಗ್ರಾಮೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಆಹಾರ ನಾವೇ ಮಾಡ್ತೀವಿ. ಆದರೆ ಕೆಲವು ಕಡೆಗಳಲ್ಲಿ ಅವ್ರಿಗೆ ಪೂರ್ತಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ವಿಚಾರದಲ್ಲಿ ಬಂದಾಗ ಅವರಾಗೆ ಕೆಲವು ಊಟಗಳನ್ನ ಅವರೇ ಮಾಡ್ತಾರೆ, ಅವ್ರು ಮಾಡ್ಕೊಂಡು ಇದು ಮಾಡ್ತಾರೆ. ಬಟ್ 1-2 ಆ ಥರ ಇರುತ್ತೆ. ಇಲ್ಲಿ ಕ್ಯಾಂಪಿಂಗ್ ಏನಾದ್ರು ಮಾಡೋಕ್ಕಿದೆಯಾ? ಕ್ಯಾಂಪಿಂಗ್ ಮಾಡ್ತೇವೆ. ಕ್ಯಾಂಪಿಂಗ್ ಮಾಡೋದ್ರ ಮೂಲಕ ನಾವೇ ಕೊಡೋದು. ಥ್ಯಾಂಕ್ ಯು ಸರ್.
ನಮ್ಮ ಗೊತ್ತಿಲ್ಲ ಸರಿಗೆ ತುಂಬ ಧನ್ಯವಾದಗಳು. ಹಾಗೆ ಇಲ್ಲಿ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು. ನೀವು ಏನಾದ್ರು ಇಲ್ಲಿ ಬರಬೇಕು ಅಂತಿದ್ರೆ, ಇಲ್ಲಿ ನೀವು ಈ ಜಾಗದಲ್ಲಿ ಅಂತ ಕಲಿಕೆಯನ್ನು ಮಾಡಬೇಕು ಅಂತಿದ್ರೆ ನೀವು ಹೆಚ್ಚೆಚ್ಚು ಜನವಾಗಿ ಬನ್ನಿ, ಹಾಗೂ ಇಲ್ಲಿ ಇರುವಂಥ ಈ ಜಾಗವನ್ನು ಪ್ರೋತ್ಸಾಹಿಸಿ. ಹಾಗೂ ಇಲ್ಲಿ ನೀವು ಒಂದು ಕೆಲಸ ಮೊದಲೇ ಮಾಡಬೇಕು, ಯಾವುದೇ ಥರದ ಪ್ಲಾಸ್ಟಿಕ್ಕನ್ನು ಮಾತ್ರ ತರಬೇಡಿ, ಎಲ್ಲೂ ಮಾತ್ರ ಕಸ ಮಾತ್ರ ಹಾಕಬೇಡಿ. ನೀವು ಸ್ವಚ್ಛತೆಯನ್ನು ಕಾಪಾಡಿದರೆ ಮಾತ್ರ ಇಲ್ಲಿ ನೀವು ಬರೋಕ್ಕೆ ಅಡ್ಡಿಲ್ಲ. ನೋಡಿ ಫ್ರೆಂಡ್ಸ್, ನಾವೀಗ ಬಾಟಲ್ ಇದ್ದೀವಿ. ಇದು ನಮ್ಮ ಹೊನ್ನೆಮರಡು ಪ್ರವಾಸದ ಅಂತಿಮ ಕ್ಷಣಗಳು. ಧನ್ಯವಾದಗಳು.